Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬಿಜೆಪಿ ವಿರುದ್ಧ 40% ಆರೋಪ ಪ್ರಕರಣ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ವಿಚಾರಣೆ. 40% ಸರ್ಕಾರ ಅನ್ನೋ ಹ್ಯಾಶ್ಟ್ಯಾಗ್ನಲ್ಲಿ ಒಂದು ಅಭಿಯಾನ ಆಗಿತ್ತು. ಕೋರ್ಟ್ಗೆ ಹಾಜರಾದಂಥ ಸಿದ್ದರಾಮಯ್ಯ ಡಿಸಿಎಂ ಡಿಕೆ 42ನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾದರು ಸಿಎಂ ಮತ್ತು ಡಿಸಿಎಂ. ವಿಚಾರಣೆ ಬಳಿಕ ಸಿಎಂ ಮತ್ತು ಡಿಸಿಎಂಗೆ ಇಬ್ಬರಿಗೂ ಕೂಡ ಬೇಲ್ ನೀಡಲಾಗಿದೆ, ಜಾಮೀನು ಮಂಜೂರಾಗಿದೆ. ಜಾಮೀನು ಬಾಂಡ್ಗೆ ಸಹಿ ಹಾಕಿ ತೆರಳಿದಂಥ ಸಿಎಂ ಡಿಸಿಎಂ ಬಿಜೆಪಿ ವಿರುದ್ಧ 40% ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ವಿಚಾರಣೆ. ಕೋರ್ಟ್ಗೆ ಹಾಜರಾದ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಬಿಜೆಪಿ ವಿರುದ್ಧ 40 ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಡಿಸಿಎಂ ಡಿಕೆ ವಿಚಾರಣೆ. ಕೋರ್ಟ್ಗೆ ಹಾಜರಾಗಿ ನಂತರ ಇಬ್ಬರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ. ಇಬ್ಬರು ಕೂಡ A2 A3 ಇದರಲ್ಲಿ ಸಿಎಂ A2 ಹಾಗೆಯೇ ಡಿಸಿಎಂ A3. ಇತ್ತ ರಾಹುಲ್ ಗಾಂಧಿ ಅವರ ಹೆಸರು ಕೂಡ ಇದರಲ್ಲಿದೆ. ಆದರೆ ಸದ್ಯಕ್ಕೆ ವಿನಾಯಿತಿಯನ್ನು ಕೇಳಲಾಗಿದೆ. ಇದಕ್ಕೆ ವಿಚಾರಣೆ ಬಳಿಕ ಸಿಎಂ ಮತ್ತು ಡಿಸಿಎಂಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ಬಾಂಡ್ಗೆ ಸಹಿ ಹಾಕಿ ಅಲ್ಲಿಂದ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಹೊರಟಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಏನಿತ್ತು ಬೊಮ್ಮಾಯಿ ಅವರು ಇದ್ದಂಥ ಸಂದರ್ಭದಲ್ಲಿ ಅದು 40% ಸರ್ಕಾರ, ಜೊತೆಗೆ ಒಂದೊಂದು ಟ್ರಾನ್ಸ್ಫರ್ಗೆ ಒಂದೊಂದು ಕಾಮಗಾರಿ ಮಂಜೂರಾಗಬೇಕಾದ್ರೆ, ಅನುದಾನ ಹೋಗಬೇಕಾದ್ರೆ, ಇಂಥ ಹಲವಾರು ವಿಚಾರ ಕೆಲಸಗಳಾಗಬೇಕಾದ್ರೆ ಸರ್ಕಾರದಿಂದ ಇಂತಿಷ್ಟು ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋ ಒಂದು ಕಾರ್ಡನ್ನು, ಒಂದು ಪೋಸ್ಟರನ್ನು ಕಾಂಗ್ರೆಸ್ ರಿಲೀಸ್ ಮಾಡಿತ್ತು. ಹಾಗೆಯೇ ಪೇಸಿಎಂ ಅನ್ನೋ ಅಭಿಯಾನ ಕೂಡ ಬೊಮ್ಮಾಯಿಯವರ ಫೋಟೋವನ್ನು ಹೋಲುವಂಥ ಅಥವಾ ಅದನ್ನು ಬಿಂಬಿಸುವಂತಹ ಒಂದು ಸ್ಕ್ಯಾನ್ ಕೋಡನ್ನು ಮಾಡಲಾಗಿತ್ತು. ಹೀಗೆ ಹಲವಾರು ರೀತಿಯಾಗಿ ಅದು ವರ್ಕೌಟ್ ಆಗಿತ್ತು ಕೂಡ ಕಾಂಗ್ರೆಸ್ಗೆ ಆ ಸಂದರ್ಭದಲ್ಲಿ. ಅದಾದ ನಂತರ ಬಿಜೆಪಿ ಖಾಸಗಿಯಾಗಿ ಒಂದು ಕಂಪ್ಲೇಂಟನ್ನು ಕೊಡುತ್ತೆ, ನಮ್ಮ ಸರ್ಕಾರದ ಹೆಸರನ್ನು ಡಿಫೇಮ್ ಮಾಡುವಂಥ ಕೆಲಸ ಆಗ್ತಿದೆ ಇವರಿಂದ, ಹಾಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರನ್ನು ನೀಡಿದೆ. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಈ ಅಪಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಈ ಬಾರಿ ಕೂಡ ರಾಹುಲ್ ಗಾಂಧಿ ಗೈರಾಗಿದ್ದಾರೆ. ಮಧ್ಯಾಹ್ನ 3ಕ್ಕೆ ರಾಹುಲ್ ಗಾಂಧಿ ಬಗ್ಗೆ ಕೋರ್ಟ್ ಆದೇಶವನ್ನು ನೀಡಲಿದೆ. ವಿನಾಯಿತಿ ನೀಡಬೇಕೋ ಅಥವಾ ಅರೆಸ್ಟ್ ವಾರೆಂಟ್ ಜಾರಿಯೋ ಅನ್ನೋದ್ರ ಬಗ್ಗೆ ಮಧ್ಯಾಹ್ನ 3ಕ್ಕೆ ರಾಹುಲ್ ಗಾಂಧಿ ಬಗ್ಗೆ ಕೋರ್ಟ್ ಆದೇಶವನ್ನ ನೀಡಲಿದೆ. ಈ ಬಾರಿ ಕೂಡ ಕೋರ್ಟ್ಗೆ ಹಾಜರಾಗಿಲ್ಲ ರಾಹುಲ್ ಗಾಂಧಿ. ಬಿಜೆಪಿ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ಹಾಜರಾಗಬೇಕಾಗಿತ್ತು, ಈ ಬಾರಿ ಕೂಡ ಬಂದಿಲ್ಲ. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಕೋರ್ಟ್ಗೆ ಗೈರಾಗಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಧ್ಯಾಹ್ನ 3ಕ್ಕೆ ರಾಹುಲ್ ಗಾಂಧಿ ಬಗ್ಗೆ ಕೋರ್ಟ್ ಆದೇಶ ನೀಡಲಿದೆ. ವಿನಾಯಿತಿ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೊಟ್ಟಿರುವಂಥ ಖಾಸಗಿ ದೂರಿದು. ರಾಹುಲ್ ಗಾಂಧಿ ವಿಚಾರವಾಗಿ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಹಿಂದೆ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ ವಿಚಾರದಲ್ಲಿ ಇಂಥದ್ದೇ ಗೊಂದಲಕ್ಕೆ ಈಡಾಗಿದ್ದರು ರಾಹುಲ್ ಗಾಂಧಿ. ಎಷ್ಟು ಮಟ್ಟಿಗೆ ಅಂತಂದರೆ ಅವರ ನಿವಾಸವನ್ನು ಕೂಡ ತೊರೆಯುವಂಥ ಮಟ್ಟಕ್ಕೆ ಎಲ್ಲ ಹೋಗಿತ್ತು. ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬನ್ನಿ ನೋಡೋಣ. ಪೋಸ್ಟ್ಗಳಿಗೆ ಅವಾರ್ಡ್ ಮಾಡಬೇಕಾದ್ರೆ ಅದು ಯಾವುದೇ ಇನ್ಫಾರ್ಮೇಶನ್ ಆಗಲ್ಲ. ಡಸ್ ನಾಟ್ ಅಮೌಂಟ್ ಟು ಇನ್ಫಾರ್ಮೇಶನ್. ಆದರೂ ಇನ್ಫಾರ್ಮೇಶನ್ ಆಗಿದೆ ಅಂತ ಹೇಳಿದೆ. Number 2, on the private complaint made by the BJP ಅವರು, ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್, ಇನ್ಫಾರ್ಮೇಶನ್ ಆಗಲ್ಲ. ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತೇವೆ. ನಾವು ಮೊದಲನೇ ಹಿಯರಿಂಗ್ಗೆ
ಆಗ್ಲಿಲ್ಲ, ಎಕ್ಸಾಮ್ಷನ್ ಕೇಳಿದ್ದು ಕೋರ್ಟ್ ಗ್ರಾಂಟ್ ಮಾಡಿತ್ತು. ಈಗ ಮತ್ತೆ ಎಕ್ಸಾಮ್ಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು. ಸೊ ನಾವು ಪರ್ಮನೆಂಟ್ ಎಕ್ಸಾಮ್ಷನ್ಗೂ ಕೂಡ ಅರ್ಜಿ ಹಾಕ್ತೀವಿ, ಕೋರ್ಟ್ ಏನ್ ತೀರ್ಮಾನ ಮಾಡ್ತೀವಿ. ಸೊ ಅದರಿಂದ ನಾವು ಇದರಲ್ಲಿ ಬೇಲಬಲ್ ಅಫೆನ್ಸ್ ಇದು ಬಹಳ ಸಿಂಪಲ್ ಅಫೆನ್ಸ್. ಸೊ ನಾವು ಅಪಿಯರ್ ಆಗಿದ್ದೀವಿ. ನಾನು ಇವರು ಮೀಟಿಂಗ್ ಇಲ್ಲದ್ರಿಂದ ನನ್ನ ಮೇಲೆ, ಕೆ.ಸಿ. ಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಎಕ್ಸೆಪ್ಷನ್ ತಗೊಂಡಿದ್ದಾರೆ, ಇನ್ನೊಂದು ದಿನ ಅಪಿಯರ್ ಆಗ್ತಾರೆ. ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮ್ಷನ್ಗೆ ಅರ್ಜಿ ಹಾಕ್ತೀವಿ. ಕಾಂಗ್ರೆಸ್ ಪಾರ್ಟಿಯಿಂದ ಇಶ್ಯೂ ಮಾಡಿದ್ವಿ. ಅದರಲ್ಲಿ ಪೋಸ್ಟ್ಗಳಿಗೆ ಅವಾರ್ಡ್ ಮಾಡಬೇಕಾದ್ರೆ ಇದು ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ. ಈ ಕೋರ್ಟ್ನಿಂದ ಹೊರಬಂದಂತಹ ಸಂದರ್ಭದಲ್ಲಿ ಇದು ಹೇಗೆ ಡೆಫಾಮೇಷನ್ ಆಗುತ್ತೆ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಮೇಶ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಈ ಸಮನ್ಸ್ಗೆ ಸಿಎಂ ಮತ್ತು ಡಿಸಿಎಂ ಅವರ ಕಡೆಯಿಂದ ಕೋರ್ಟ್ಗೆ ಹಾಜರಾಗುವ ಮೂಲಕ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿದೆ. ಆದರೆ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಇದರಲ್ಲಿ ಏವನಾಗಿದ್ರು ಕೂಡ ಬಂದಿರುವಂಥದ್ದು ಆಗಿಲ್ಲ. ಸೊ ಮುಂದೇನಾಗ್ಬೋದು, ಕೋರ್ಟ್ 3 ಗಂಟೆಗೆ ಈಗ ತಿಳಿಸ್ಬೋದು ಅನ್ನೋ ವಿಚಾರ ಇದೆ. ಸೊ ಏನು ನಿರೀಕ್ಷೆ ಮಾಡ್ಬೋದು ರಮೇಶ್? ಅವಿನಾಶ್, ಈ ಹಿಂದೆನೇ ಅಂದರೆ ಸುಮಾರು 2 ತಿಂಗಳ ಹಿಂದೆನೇ ಕೋರ್ಟು ಎಲ್ರಿಗೂ ಕೂಡ ಅಂದರೆ KPCC ಮತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಇಷ್ಟು ಜನಕ್ಕೆ ಅಂದರೆ 3 ಜನಕ್ಕೆ ಒಂದು ಸಮನ್ಸನ್ನು ಜಾರಿಗೊಳಿಸಿತ್ತು. ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಅವರು ಮುಂದಿನ ಬಾರಿ ನಾವು ವಿಚಾರಣೆಗೆ ಹಾಜರಾಗ್ತೀವಿ, ಹೀಗಾಗಿ ವಿನಾಯಿತಿ ಕೊಡಿ ಅಂತೇಳಿ 3 ಜನ ಕೂಡ ಅಪ್ಲಿಕೇಶನ್ ಹಾಕಿದರು. ಆಗ ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟು ಅಂದರೆ 205 ಅಪ್ಲಿಕೇಶನ್ನಲ್ಲಿ ಅನುಮತಿ ಕೊಟ್ಟು ಅವರ ಹಾಜರಾತಿಯಿಂದ ವಿನಾಯಿತಿ ಕೊಟ್ಟು ಮುಂದಿನ ಬಾರಿ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಜೂನ್ 1ನೇ ತಾರೀಕಿಗೆ ಅಂದರೆ ಇವತ್ತಿಗೆ ವಿಚಾರಣೆ ನಿಗದಿಯಾಗಿತ್ತು. ಇವತ್ತು ವಿಚಾರಣೆ ನಡೆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಗೈರು ಹಾಜರಾಗಿದ್ದು, ಅದನ್ನು ಬಿಟ್ಟು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಹಾಜರಾಗಿ ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್, ಇದು ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಬೇಲ್ದು ಪ್ರೊಸೀಜರ್ ಏನಿದೆ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಟರು. ಆದರೆ ರಾಹುಲ್ ಗಾಂಧಿ ಅವರು ಗೈರು ಹಾಜರಾಗಿರೋದ್ರಿಂದ ಅವ್ರಿಗೂ ಕೂಡ ವಿನಾಯಿತಿ ಕೊಡಬೇಕು, 2ನೇ ಬಾರಿಗೆ ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು. ಆದರೆ ಇದಕ್ಕೆ BJP ಪರ ವಕೀಲರು ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಅಂದರೆ ಮೊದಲನೇ ಬಾರಿಗೆ ಒಂದು ವಿನಾಯಿತಿ ಕೊಡೋದಕ್ಕೆ ಕೋರ್ಟ್ ಅಧಿಕಾರ ಇದೆ, ಆದರೆ 2ನೇ ಬಾರಿಗೆ ವಿನಾಯಿತಿ ಕೊಡೋದಕ್ಕೆ ಆ ಪ್ರಾವಿಷನ್ ಇಲ್ಲ. ಹೀಗಾಗಿ 2ನೇ ಬಾರಿಗೆ ವಿನಾಯಿತಿ ಕೊಡಬಾರ್ದು. ಒಂದು ಸಲ ಸಮನ್ಸ್ ಇಶ್ಯೂ ಆದಾಗ ಅವರು ಹಾಜರಾಗದೇ ಇದ್ದಾಗ ಆಗ ವಕೀಲರು ಅಂಡರ್ಟೇಕ್ ಮಾಡ್ಕೊಂಡಿದ್ರು ಮುಂದಿನ ಬಾರಿ ನಾವು ಹಾಜರಿಡ್ತೀವಿ ಅಂತೇಳಿ. ಈ ಸಲ ಹಾಜರು ಇಲ್ಲದೇ ಇರೋದ್ರಿಂದ ಅವರಿಗೆ ನಾನ್ ಬೇಲಬಲ್ ವಾರೆಂಟ್ ಅಂದರೆ ಬಂಧನದ ವಾರೆಂಟ್ ಹೊರಡಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಇದಕ್ಕೆ ಏನು ರಾಹುಲ್ ಗಾಂಧಿ ಪರ ವಕೀಲರು ಮತ್ತು ಸರ್ಕಾರದ AG ಎಲ್ಲರೂ ಕೂಡ ಆಕ್ಷೇಪಣೆ ಎತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಾರೆಂಟನ್ನು ಇಶ್ಯೂ ಮಾಡಬಾರ್ದು, ಬದಲಾಗಿ ವಿಚಾರಣೆಯನ್ನು 7ನೇ ತಾರೀಕು ಮುಂದೂಡಬೇಕು ಅಥವಾ ಈಗ ವಿನಾಯಿತಿಯನ್ನು ಕೊಡಬೇಕು. ಅಂದರೆ ಇವತ್ತು ಏನು ಅವ್ರು ಗೈರು ಹಾಜರಾಗಿದ್ದಾರೆ ಅದರಿಂದ ವಿನಾಯಿತಿಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿದ್ರು. ಆದರೆ ಕೋರ್ಟ್ ಒಂದು ಪ್ರಶ್ನೆ ಕೇಳ್ತು, ಅಂದರೆ ಮೊದಲನೇ ಬಾರಿಗೆ ವಿನಾಯಿತಿ ಕೊಡೋದಕ್ಕೆ ಅಂದರೆ ಇದುವರೆಗೂ ಇನ್ನೂ ಹಾಜರಾಗದೇ ಇರೋದ್ರಿಂದ ಈ ರೀತಿ 2ನೇ ಬಾರಿಗೆ ಹಾಜರಾಗದೇನೆ 2ನೇ ಬಾರಿಗೆ ವಿನಾಯಿತಿ ತಗೋಬೋದಾ, ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅನ್ನೋದನ್ನು ಕೇಳಿದ್ರು. ಅದೇ ರೀತಿ 2ನೇ ಬಾರಿ ವಿನಾಯಿತಿ ಕೊಡಬಾರ್ದು ಅಂತ ಏನಾದರೂ ಇದೆಯಾ ಅಂತೇಳಿ BJP ಅವ್ರನ್ನ ಕೇಳಿದ್ರು. ಎರಡೂ ಕಡೆಯೂ ಕೂಡ ಅಂಥ ಸಮಂಜಸವಾದಂಥ ಉತ್ತರ ಬರದೇ ಇರೋದ್ರಿಂದ ಅಂದರೆ 2ನೇ ಬಾರಿಗೆ ವಿನಾಯಿತಿ ಕೊಡಬಹುದಾ ಬೇಡವಾ ಅಥವಾ ವಿನಾಯಿತಿ ಕೊಡಬಾರ್ದು ಅನ್ನೋದಕ್ಕೂ ಕೂಡ ಸಮಂಜಸವಾದ ಉತ್ತರ ಬರದೇ ಇರೋದ್ರಿಂದ ಕೋರ್ಟ್ ಈಗ ಇದ್ರ ಬಗ್ಗೆ ಒಂದು ಆದೇಶವನ್ನು ಕೊಡಬೇಕಾಗತ್ತೆ. ಆದೇಶವನ್ನು ನೀಡದೇ ವಿಚಾರಣೆ ಮುಂದೂಡೋಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಗೈರು ಹಾಜರಾಗದಿರೋದ್ರಿಂದ ವಾರೆಂಟ್ ಕೊಡಬೇಕಾ ಅಥವಾ ವಿನಾಯಿತಿ ಕೊಡಬೇಕಾ ಈ ಪ್ರಶ್ನೆಗೆ ಉತ್ತರ ಕೊಡೋ ಒಂದು ಅವಶ್ಯಕತೆ ಇರೋದ್ರಿಂದ ಈಗ ವಿಚಾರಣೆಯನ್ನು ಕಾಯ್ದಿರಿಸಿದ್ದಾರೆ. ಅಂದರೆ 3 ಗಂಟೆಗೆ ಇವತ್ತು ಈ ಬಗ್ಗೆ ಕೋರ್ಟ್ ಆದೇಶ ಮಾಡುತ್ತೆ. ಒಂದು ವೇಳೆ ಏನಾದರೂ ಕೋರ್ಟು ರಾಹುಲ್ ಗಾಂಧಿಗೆ ವಿನಾಯಿತಿಯನ್ನು ಕೊಟ್ಟರೆ ಆಗ ರಾಹುಲ್ ಗಾಂಧಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ರಾಹುಲ್ ಗಾಂಧಿಗೆ ಇವತ್ತಿನ ವಿಚಾರಣೆಯಿಂದ ವಿನಾಯಿತಿ ಕೊಡದೇನೆ ಏನಾದರೂ ಕೋರ್ಟ್ ವಾರೆಂಟ್ ಇಶ್ಯೂ ಮಾಡಿದ್ರೆ ಆಗ ಬಂಧನದ ಭೀತಿ ಇರುತ್ತೆ. ಅಂದರೆ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಒಂದು ಅವಕಾಶ ಇರುತ್ತೆ. ಹೀಗಾಗಿ ಕೋರ್ಟ್ ಏನು ಆದೇಶ ಕೊಡುತ್ತೆ ಅನ್ನೋದ್ರ ಮೇಲೆ ಈಗ ರಾಹುಲ್ ಗಾಂಧಿಗೆ ವಾರೆಂಟ್ ಇಶ್ಯೂ ಆಗುತ್ತಾ ಇಲ್ವೋ ಅನ್ನೋದು ತಿಳಿದು ಬಿಡುತ್ತೆ. ಅವಿನಾಶ್. ರಮೇಶ್, ಹಾಗೆ ಸಂಪರ್ಕದಲ್ಲಿ ಈಗ ಕಿರಣ್ ಹನ್ನಡ್ಕ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಈಗ ಈ ಕೇಸ್ನ ಹಿನ್ನೆಲೆಯನ್ನು ನೋಡೋದಾದ್ರೆ ಬಿಜೆಪಿಯ ಸರ್ಕಾರ ಏನು ಬೊಮ್ಮಾಯಿ ಅವರ ನೇತೃತ್ವದಲ್ಲಿತ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದಂಥ ಒಂದಷ್ಟು ಏನು ಆರೋಪಗಳೇನು, ಹಾಗೇನೆ ಖಾಸಗಿ ದೂರಿನಲ್ಲಿ ಬಿಜೆಪಿ ಏನೆಲ್ಲ ಉಲ್ಲೇಖ ಮಾಡಿದೆ ಅಂತೇಳಿ?
ಅವಿನಾಶ್, ಇದು ಕಳೆದ ವರ್ಷ ಅಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭಕ್ಕೆ ದಾಖಲಾದಂತಹ ಖಾಸಗಿ ದೂರು. ಬಿಜೆಪಿಯ ಪರವಾಗಿ ಬಿಜೆಪಿಯ ಈಗಿನ ರಾಜ್ಯ ಕಾರ್ಯದರ್ಶಿಯಾಗಿ ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಕೇಶವ ಪ್ರಸಾದ್ ಈ ಖಾಸಗಿ ದೂರನ್ನು ನ್ಯಾಯಾಲಯದಲ್ಲಿ ದಾಖಲು ಮಾಡಿದರು. ಅಂದರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಮುಖಂಡರುಗಳು ಅಂದಿನ ರಾಜ್ಯ ಸರ್ಕಾರ ಅಂದರೆ ಕಳೆದ ಬಾರಿ ಚುನಾವಣೆಯ ಸಂದರ್ಭಕ್ಕಿದ್ದಂತಹ ಆಡಳಿತದ ಬಿಜೆಪಿ ಸರ್ಕಾರದ ಮೇಲೆ ಗುರುತರವಾದಂಥ ಆರೋಪಗಳನ್ನು ಮಾಡಿದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಖಾಸಗಿ ದೂರನ್ನು ದಾಖಲೆ ಮಾಡಿರುವಂಥದ್ದು. ಈ ವಿಚಾರಗಳ ಅಂದರೆ ಈ ಆರೋಪಗಳನ್ನು ಅವರು ಚುನಾವಣಾ ಸಂದರ್ಭದಲ್ಲಿ ಪ್ರಚಾರದ ವೇಳೆ ಭಾಷಣವನ್ನು ಮಾಡಿರುವುದರಿಂದ ಆ ಎಲ್ಲ ವಿಚಾರಗಳು ಕೂಡ ಮಾಧ್ಯಮಗಳಲ್ಲಿ ಉಲ್ಲೇಖವಾಗಿದೆ, ಮಾಧ್ಯಮಗಳಲ್ಲೂ ಕೂಡ ಪ್ರಸಾರವಾಗಿದೆ, ಮಾಧ್ಯಮಗಳಲ್ಲೂ ಕೂಡ ಅದು ಬಂದಿರುವಂಥ ಹಿನ್ನೆಲೆಯಲ್ಲಿ ಅದು ಚುನಾವಣೆಯ ಸಂದರ್ಭಕ್ಕೆ ಬಿಜೆಪಿಗೆ ಅಪಮಾನವಾಗುವಂಥ ರೀತಿಯಲ್ಲಿ ಆಗಿದೆ ಅನ್ನುವಂಥ ಒಂದು ದೂರನ್ನು ಈಗ ಬಿಜೆಪಿ ದಾಖಲು ಮಾಡಿತ್ತು. ಹೀಗಾಗಿ ಈಗ ಬಿಜೆಪಿ ಖಾಸಗಿ ದೂರು ದಾಖಲಾಗಿರುವಂಥ ಕಾರಣಕ್ಕಾಗಿ ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಕೋರ್ಟಿಗೆ ಹಾಜರಾಗುವಂಥ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಹಾಜರಾಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬಿಜೆಪಿಯ ಆರೋಪ ಇರುವಂಥದ್ದು ಏನಂದರೆ ಸುಳ್ಳು ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಮಾಡಿರುವಂಥ ಕಾರಣಕ್ಕಾಗಿ ಚುನಾವಣೆಯ ಸಂದರ್ಭಕ್ಕೆ ಬಿಜೆಪಿಗೆ ಅವಮಾನ ಆಗಿದೆ ಅನ್ನುವಂಥದ್ದು ಬಿಜೆಪಿ ಆರೋಪ ಆಗಿರುವಂಥದ್ದು. ಯಾಕೆಂದರೆ ಬಿಜೆಪಿ ಯಾವುದೇ ಅವ್ಯವಹಾರವನ್ನು ಮಾಡದೇ ಇದ್ರೂ ಕೂಡ ಕೋವಿಡ್ ಸಂದರ್ಭದಲ್ಲಿ, ಟೆಂಡರ್ಗಳ ಸಂದರ್ಭದಲ್ಲಿ ಮತ್ತು 40% ನಂತಹ ಆರೋಪಗಳನ್ನೇನು ಮಾಡಿತ್ತು, ಇದರ ಜೊತೆಗೆ ರಾಹುಲ್ ಗಾಂಧಿ ಒಂದು ಆರೋಪವನ್ನು ಮಾಡಿದರು. ಬಿಜೆಪಿಯಲ್ಲಿ ಅಧಿಕಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆ, ಸಚಿವರ ಹುದ್ದೆಗಳನ್ನು ಹಣವನ್ನು ಹೈಕಮಾಂಡ್ಗೆ ಕೊಟ್ಟು ಇಲ್ಲಿ ಆ ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ, ಆ ಮೂಲಕ ಅದರಲ್ಲೂ ಕೂಡ ಅಕ್ರಮವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದರು. ಹೀಗಾಗಿ ರಾಹುಲ್ ಗಾಂಧಿ ಮತ್ತು ಉಳಿದಂಥ ನಾಯಕರು ಮಾಡಿದಂಥ ಎಲ್ಲ ಆರೋಪಗಳು ಕೂಡ ಮಾಧ್ಯಮಗಳಲ್ಲಿ ಅದು ಪ್ರಸಾರವಾಗಿತ್ತು. ಚುನಾವಣೆಯ ಸಂದರ್ಭಕ್ಕೆ ಇದು ಮಾಧ್ಯಮಗಳಲ್ಲಿ ಬಂದಂಥ ಕಾರಣಕ್ಕಾಗಿ ಈಗ ಬಿಜೆಪಿಗೆ ಅದು ಅಂದಿನ ಸಂದರ್ಭಕ್ಕೆ ಅವಮಾನ ಆಗಿತ್ತು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಖಾಸಗಿ ದೂರನ್ನು ದಾಖಲು ಮಾಡಿದ್ರು. ಅವಿನಾಶ್, ಧನ್ಯವಾದ ಕಿರಣ್, ಹಾಗೇನೆ ರಮೇಶ್ ಇಬ್ಬರಿಗೂ ಕೂಡ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. Co-sponsored by Saptagiri NPS University.